ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 4. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಥೆನ ನೋಡಿ ಲೈಕ್ ಮಾಡದೆ ಹೋಗಬೇಡಿ. ಈ ಜಾಹ್ನವಿ ಬಗ್ಗೆ ನಿನಗೆ ಗೊತ್ತು ತಾನೇ ಅವನಿ. ಒಮ್ಮೆ ಏನಾದರೂ ಅಂದ್ಕೊಂಡ್ರೆ ಅದು ಮುಗಿಯೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ಅಂತ. ಗೊತ್ತು ತಾಯಿ, ಅಂದರೆ ನಿನ್ನ ಯಜಮಾನರಲ್ಲಿ ಬದಲಾವಣೆ ತರಲು ಈ ಊಟದ ಮೂಲಕ ಶುಭಾರಂಭ ಮಾಡಲಿದ್ದೀಯಾ ಅನ್ನೋದು ಅರ್ಥ ಆಯಿತು. ಹೌದು ಕಣೆ, ಬಾ ಅಡುಗೆ ಮಾಡೋಣ ಎಂದು ಇಬ್ಬರು ಕೂಡ ಅಡುಗೆ ಮನೆಗೆ ಹೋದರು. ಇತ್ತ ಪ್ರತಾಪ್ ವರ್ಮ ಆಫೀಸ್ಗೆ ಹೊರಟ ತಕ್ಷಣ ಶರ್ಮಿಳಾ ಮಹಲಿನ ಹಿಂಭಾಗದ ಔಟ್ ಹೌಸ್ ಬಳಿ ಹೋಗಿ ಬೀಗವನ್ನು ತೆಗೆದು ಒಳಗಡೆ ಹೋದ್ಲು. ಅಲ್ಲಿ ಗೋಡೆಗೆ ತೂಗು ಹಾಕಿದ್ದ ಫೋಟೋವನ್ನು ನೋಡ್ತಾ, ಚಿಕ್ಕ ವಯಸ್ಸಿನಲ್ಲೇ ನಿನ್ನ ಆಯಸ್ಸು ಹೀಗೆ ಅರ್ಧಕ್ಕೆ ನಿಂತು ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೆ ಅಕ್ಕ ಅಂತ ಹೇಳಿದ್ಲು. ಆದರೆ ಏನು ಮಾಡೋದು, ದೇವರು ಹೇಗೆ ಬರೆದಿರ್ತಾನೋ ಹಾಗೇ ನಡೆಯುತ್ತೆ ಅಲ್ವಾ. ನೀನು ಹೋದೆ, ನಿನ್ನ ಸ್ಥಾನವನ್ನು ತುಂಬಲು ನಾನು ಬಂದೆ. ಅಕ್ಕ, ನೀನು ಈ ಹಿಂದೆ ಇದ್ದೆ ಎನ್ನುವ ವಿಷಯವನ್ನೇ ಎಲ್ಲರೂ ಮಟ್ಬಿಟ್ಟಿದ್ದಾರೆ. ನಿನ್ನ ಮಕ್ಕಳಿಗಂತೂ ನೀನು ನೆನಪೇ ಇಲ್ಲ. ನನ್ನನ್ನು ಚಿಕ್ಕಮ್ಮ ಅಂತ ಕರೆಯುವಂತೆ ಅವರಿಗೆ ನಾನೇ ಹೇಳಿಕೊಟ್ಟೆ. ನಾನು ಅವರ ಚಿಕ್ಕಮ್ಮನಾದರೂ ಅವರಿಗೆ ಯಾವುದೇ ಕೊರತೆ ಇಲ್ಲದಂತೆ ನನ್ನ ಕೈಯಲ್ಲೇ ಬೆಳೆಸಿದೆ. ನಿಮ್ಮ ಮಗ ಕಾಲೇಜು ಮುಗಿಯೋವರೆಗೂ ಚಿಕ್ಕಮ್ಮ ಚಿಕ್ಕಮ್ಮ ಎನ್ನುತ್ತಾ ಎಲ್ಲವನ್ನ ಹೇಳ್ತಾ ಇದ್ದ. ಆಮೇಲೆ ಅವನಿಗೆ ಏನಾಯ್ತೋ ಗೊತ್ತಿಲ್ಲ, ಮನೆಯವ್ರ ಜೊತೆ ಮಾತನಾಡೋದನ್ನೇ ಬಿಟ್ಬಿಟ್ಟ. ಈಗ 3 ವರ್ಷ ಆಯಿತು. ಅಸಲು ಕಾಲೇಜು ಸಮಯದಲ್ಲಿ ಏನಾಯ್ತೋ ನನಗೆ ತಿಳಿತಿಲ್ಲ. ಏನಾಯ್ತೆಂದು ತಿಳಿಯಲು ನಾನು ಪ್ರಯತ್ನಿಸಿದೆ, ಆದರೆ ಸಾಧ್ಯವೇ ಆಗಲಿಲ್ಲ ಅಕ್ಕ. ಅವನು ಯಾವಾಗಲೂ ಮನೆಗೆ ಬಾರದೆ ಇರ್ತಾನೆ ಇರಲಿಲ್ಲ. ಆದರೆ ಒಂದು ವೇಳೆ ಹಾಗೆ ಆಗುವ ಸಂದರ್ಭ ಬಂದರೆ ಪ್ರತಾಪ್ಗೆ ಕರೆ ಮಾಡಿ ನೈಟ್ ಬರೋದಿಲ್ಲ ಎಂದು ಹೇಳ್ತಾ ಇದ್ದ. ಅಂಥವನು ನಿನ್ನೆ ರಾತ್ರಿಯೆಲ್ಲ ಎಲ್ಲಿದ್ನೋ ಗೊತ್ತಿಲ್ಲ. ಕೇಳಿದರೆ ಏನೂ ಹೇಳಲಿಲ್ಲ. ರಾತ್ರಿಯೆಲ್ಲ ನಿನ್ನ ಮಗ ಎಲ್ಲಿದ್ದ ಅನ್ನೋದು ಮೇಲಿಂದ ನೀನು ನೋಡ್ತಿರ್ತೀಯಲ್ಲ, ನಿನಗೆ ಗೊತ್ತಿರಬೇಕು ಅಲ್ವಾ ಅಕ್ಕ. ಸರಿ, ನಾನು ಹೋಗ್ತೀನಿ. ಸ್ವಲ್ಪ ಹೊತ್ತು ಕಾಣದೇ ಇದ್ದರೂ ನಿನ್ನ ಮಗಳು ಶಿವಾನಿ ಚಿಕ್ಕಮ್ಮ ಚಿಕ್ಕಮ್ಮ ಎಂದು ಹುಡುಕ್ತಾನೆ ಇರ್ತಾಳೆ ಎನ್ನುತ್ತಾ ಬೀಗ ಹಾಕಿ ಹೊರಗಡೆ ಬಂದಳು. ಶರ್ಮಿಳಾ ಹಾಗೆ ಹೊರಗಡೆ ಹೋದ ತಕ್ಷಣ ಆ ಫೋಟೋದಲ್ಲಿದ್ದ ಮಹಿಳೆಯ ಕಣ್ಗಳಿಂದ ರಕ್ತದ ಕಣ್ಣೀರು ಹರಿಯಿತು. ಶರ್ಮಿಳಾ ಮನೆಗೆ ಬಂದ ತಕ್ಷಣ ಚಿಕ್ಕಮ್ಮ ನಿಮಗಾಗಿ ಎನ್ನುತ್ತಾ ಶಿವಾನಿ ಬಂದಳು. ಏನಾಯಿತು ಶಿವಾನಿ, ಯಾಕೆ ಹುಡ್ತಾ ಇದ್ದೀಯಾ ಎಂದು ಶರ್ಮಿಳಾ ಕೇಳಿದ್ಲು. ಅಣ್ಣ ತಿಂಡಿ ಮಾಡದೆ ಆಫೀಸ್ಗೆ ಹೋದ ಅಲ್ವಾ, ಅದಕ್ಕೆ ನಾನು ಆಫೀಸ್ಗೆ ಊಟ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಲಾ ಚಿಕ್ಕಮ್ಮ. ಮನಸ್ಸಿನಲ್ಲಿ ಅಣ್ಣನ ಮೇಲೆ ಬಹಳ ಪ್ರೀತಿ ಇದೆ ಅಂದ್ಕೊಂಡ್ಳು ಶರ್ಮಿಳಾ. ಸರಿಮ್ಮ ಹೋಗ್ಬಾ ಶಿವಾನಿ ಅಂದ್ಲು ಶರ್ಮಿಳಾ. ಸರಿ ಚಿಕ್ಕಮ್ಮ, ನಾನು ರೆಡಿಯಾಗಿ ಬರ್ತೀನಿ ಎಂದು ಹೇಳಿ ಶಿವಾನಿ ಅಲ್ಲಿಂದ ಹೊರಟಳು. ಅಣ್ಣ ಸರಿಯಾಗಿ ಮಾತಾಡದೇ ಇದ್ದರೂ ತಂಗಿಗೆ ಪ್ರೀತಿ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಆರ್ಯನ್ ಕೂಡ ಹೊರಗಡೆ ಗಂಭೀರವಾಗಿ ಕಂಡ್ರು, ಒಳಗಡೆ ತಂಗಿ ಅಂದರೆ ಬಹಳ ಪ್ರೀತಿ ಅವನಿಗೆ. ಆದರೆ ತಮ್ಮನ ಮೇಲೆ ಆ ಪ್ರೀತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ ಇರುತ್ತೆ ಬಿಡು, ಸ್ವಂತ ತಮ್ಮನಲ್ವಲ್ಲ ಅವನು ಎಂದು ಶರ್ಮಿಳಾ ಆಲೋಚಿಸ್ತಾ ಕುಳಿತಳು. ಜಾಹ್ನವಿ ಅಡುಗೆ ಮನೆಯನ್ನು ಹೊಕ್ಕಿ ಅಡುಗೆಯನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಾ ಇರೋದನ್ನು ನೋಡಿದ ಅವನಿ, ನಿಮ್ಮ ಯಜಮಾನರಿಗೆ ಮೊದಲ ಬಾರಿ ಅಡುಗೆ ಮಾಡಿ ತಗೊಂಡು ಹೋಗ್ತಿದೀಯಾ, ಹಾಗಂತ ಇಷ್ಟೊಂದು ಶ್ರದ್ಧೆಯಿಂದ ಮಾಡ್ತಿದ್ದೀಯಾ ಎಂದು ರೇಗಿಸಿದ್ಲು. ಅದೇನೂ ಇಲ್ಲ ಕಣೆ, ನಾನು ದಿನ ಹೇಗೆ ಮಾಡ್ತೀನೋ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ. ನೀನು ಹೇಗೆ ಮಾಡ್ತೀಯಾ ಅಂತ ನನಗೆ ಗೊತ್ತು ಬಿಡು. ಆದರೆ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳು, ಇಲ್ಲದೇ ಇದ್ದರೆ ಅವರು ಮೊದಲೇ ಊಟ ಮಾಡಿ ಬಿಟ್ಟರು ಕಷ್ಟ ಅಂದ್ಲು ಅವನಿ. ಸರಿ, ಸ್ವಲ್ಪ ಹಾಗೆ ನೋಡ್ತಾ ಇರು, ನಾನು ಈಗಲೇ ಬರ್ತೀನಿ ಎಂದು ಫೋನ್ನ ತಗೊಂಡು ಜಾಹ್ನವಿ ಹೊರಗಡೆ ಬಂದಳು. ಜಾಹ್ನವಿ ಮನೋಜ್ಗೆ ಕರೆ ಕೂಡ ಮಾಡಿದ್ಲು. ಅದೇ ಸಮಯದಲ್ಲಿ ಮನೋಜ್ ಆರ್ಯನ್ ಜೊತೆ ಮಾತಾಡ್ತಾ ಇದ್ದ. ಫೋನ್ ಬಂದ ತಕ್ಷಣ ಆರ್ಯನ್ ಗಂಭೀರವಾಗಿ ನೋಡ್ದ. ಸಾರಿ ಕಣೋ ಎಂದು ಫೋನ್ನ ಕಟ್ ಮಾಡಿದ ಮನೋಜ್. ಮತ್ತೆ ಆರ್ಯನ್ ಮಾತಾಡ್ತಾ ಇರುವಾಗ ಜಾಹ್ನವಿ ಫೋನ್ ಕಟ್ಟಾಗಿದ್ದನ್ನು ಗಮನಿಸದೆ ಮತ್ತೆ ಕರೆಯನ್ನು ಮಾಡಿದ್ಲು. ಆರ್ಯನ್ ಸಿಟ್ಟಿನಿಂದ ಮನೋಜ್ ಕೈಲಿದ್ದ ಫೋನ್ನ ಕಿತ್ಕೊಂಡು ಆನ್ ಮಾಡಿ, ಒಮ್ಮೆ ಕಟ್ ಮಾಡಿದರೆ ಯಾವುದೋ ಕೆಲಸದಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳುವ ಬುದ್ಧಿ ಇಲ್ವಾ ನಿಮಗೆ, ಯಾಕೆ ಹೀಗೆ ಫೋನ್ ಮಾಡ್ತಾರೆ ಎಂದು ಸಿಟ್ಟಿನಿಂದ ಅಂದನು. ಜಾಹ್ನವಿ ಕೂಡ ಹೆದರದೆ, ನನ್ನ ಅಣ್ಣನಿಗೆ ನಾನು ಫೋನ್ ಮಾಡಿದರೆ ಮಧ್ಯದಲ್ಲಿ ನೀವು ಯಾರು ಮಾತನಾಡೋದು, ಯಾವ ನ್ಯಾಯ ಅದು, ಅಸಲು ನೀವ್ಯಾರು ಎಂದು ಕೇಳಿದ್ಲು.
ಆರ್ಯನ್ಗೆ ಎಲ್ಲಿಲ್ಲದ ಕೋಪ, ಸಿಟ್ಟು ಬಂದು, ನಾನು ಯಾರು ಅಂತ ಕೇಳ್ತಾ ಇದ್ದೀಯಾ, ನಾನು ನಿನ್ನ ಗಂಡ ಎಂದು ಫೋನ್ ಕಟ್ ಮಾಡಿ ಮನೋಜ್ಗೆ ಕೊಟ್ಟನು. ತಗೋ, ಇನ್ನೊಮ್ಮೆ ಫೋನ್ ಬರಲ್ಲ ಬಿಡು ಎಂದು ಆಫೀಸ್ ಕೆಲಸದ ಬಗ್ಗೆ ಮಾತನಾಡತೊಡಗಿದನು. ಆರ್ಯನ್ ಹಾಗೆ ಹೇಳಿದ್ದನ್ನು ಕೇಳಿ ಮನೋಜ್ ಆಶ್ಚರ್ಯದಿಂದ ನೋಡ್ತಾ ಇದ್ರೆ, ಏನೋ ಹೇಳೋದು ಕೇಳ್ತಾ ಇದೀಯ ಅಲ್ವಾ ಎಂದು ಆರ್ಯನ್ ಗದರಿಸಿದನು. ಹಾಂ ಕೇಳ್ತಾ ಇದ್ದೇನೆ ಹೇಳು ಅಂದನು ಮನೋಜ್. ಅವನಿ ಬಂದಾಗ ಜಾಹ್ನವಿ ಫೋನ್ ಕೈಯಲ್ಲಿ ಹಿಡಿದು ಹಾಗೆಯೇ ನಿಂತಿದ್ಲು. ಜಾಹ್ನವಿ, ಏನಾಯ್ತೆ, ಹಾಗೆಯೇ ನಿಂತುಬಿಟ್ಟೆ, ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ಯಾ ಇಲ್ವೋ ಎಂದು ಕೇಳಿದ್ಲು. ಮಾಡಿದೆ ಕಣೆ, ಆದರೆ ಅಣ್ಣನೆಲ್ಲ ಮಾತಾಡಿದ್ದು. ನಿಮ್ಮ ಅಣ್ಣನಲ್ಲ ಅಂದರೆ ಮತ್ಯಾರು ಮಾತನಾಡಿದರು ಅಂದ್ಲು ಅವನಿ. ಅವರೇ ಮಾತನಾಡಿದರು ಅಂದ್ಲು ಜಾಹ್ನವಿ. ಅವಳಿಗೆ ಅರ್ಥವಾಗದೆ, ಅವನು ಅಂದರೆ ಯಾರು, ಸರಿಯಾಗಿ ಹೇಳು. ನನ್ನ ಗಂಡನೇ ಎಂದು ಕಿಚನ್ ಒಳಗಡೆ ಹೋದ್ಲು. ಈ ಬಾರಿ ಶಾಕ್ ಆಗುವ ಸರ್ತಿ ನಮ್ಮ ಅವನಿಯದಾಗಿತ್ತು. ಆರ್ಯನ್ ನಾನು ನಿನ್ನ ಗಂಡ ಅಂದ ಮಾತು ಜಾಹ್ನವಿ ಕಿವಿಯಲ್ಲಿ ಇನ್ನೂ ರಿಂಗಣಿಸ್ತಲೇ ಇತ್ತು. ಅವ್ರು ಮಾತನಾಡಿದರು ಅಂದರೆ ಅಣ್ಣ ಅವರ ಹತ್ತಿರ ಇದ್ದಾರಾ, ಅದಕ್ಕೆ ಫೋನ್ ಕಟ್ ಮಾಡಿದ್ರಾ, ನನಗೇನು ಗೊತ್ತು, ಕಟ್ಟಾಯಿತು ಅಂದ್ಕೊಂಡು ಮತ್ತೆ ಮಾಡಿ ಅವ್ರ ಹತ್ತಿರ ಸಿಕ್ಬಿದ್ದೆ ಎಂದು ಸ್ಟವ್ ಮೇಲೆ ಇಟ್ಟಿದ್ದ ಅಡುಗೆಯನ್ನು ಮರೆತು ಆಲೋಚಿಸ್ತಾ ಇದ್ಲು ಜಾಹ್ನವಿ. ಅವನಿ ಬಂದು ತಲೆಗೆ ಒಂದು ಏಟ್ ಕೊಟ್ಟು, ನಿಮ್ಮ ಗಂಡನ ಬಗ್ಗೆ ಆಮೇಲೆ ನೋಡು, ಮೊದಲು ಕೆಲಸ ಮುಗಿಸು ಅಂದ್ಲು. ಅಬ್ಬಾ ಎಂದು ತಲೆ ಸವರುತ್ತಾ, ಅಣ್ಣನಿಗೆ ನಾವು ಬರ್ತಿರೋ ವಿಷಯ ಹೇಳಲೇ ಇಲ್ವಲ್ಲ, ಮೆಸೇಜ್ ಮಾಡು ಸಾಕು, ಆದರೂ ನಾವು ಅಂತ ಯಾಕೆ ಹೇಳ್ತಿದ್ದೀಯಾ, ನಾನು ಬರಲ್ಲಪ್ಪ ಅಂದ್ಲು ಅವನಿ. ಏನು, ನೀನು ಬರಲ್ವಾ, ನೀನು ಬರದೇ ಇದ್ದರೆ ನಾನು ಒಬ್ಬಳೇ ಹೇಗೆ ಹೋಗಲಿ ಅವನಿ, ಪ್ಲೀಸ್ ಬಾರೆ. ಅಮ್ಮೋ, ನಿನ್ನ ಯಜಮಾನರಿಗೆ ಸಿಟ್ಟು ಜಾಸ್ತಿ ಅಂದ್ಯಲ್ಲ, ನೀನು ಬಂದಿದ್ದೆ ಅಲ್ಲದೆ ನನ್ನನ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಬೈತಾರೇನೋ. ಅವರು ಬೈದೇ ಇದ್ದರೆ ನಮಗೆ ಆಶ್ಚರ್ಯ, ಬೈದರೆ ಯಾಕೆ ಆಶ್ಚರ್ಯ, ಅವ್ರು ಏನೇ ಅಂದರೂ ಊಟ ಮಾಡೋವರೆಗೂ ಸೈಲೆಂಟ್ ಆಗಿರೋಣ ಸರಿನಾ ಅಂದ್ಲು ಜಾಹ್ನವಿ. ಏನೋ ನನ್ನ ಪರಿಸ್ಥಿತಿ ಹಾಗೇ ಇದೆ, ಸರಿ ಬಿಡು, ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನಗೋಸ್ಕರ ನಿನ್ನ ಯಜಮಾನರ ಕೈಲಿ ಬೈಗುಳ ಕೂಡ ತಿಂತೀನಿ ಬಿಡು, ಹೋಗಿ ರೆಡಿಯಾಗು ಸರಿ ಅಂದ್ಲು ಅವನಿ. ಸ್ವಲ್ಪ ಚೆನ್ನಾಗಿ ರೆಡಿಯಾಗೆ, ನಿನ್ನ ಅಂದ ನೋಡಿ ಆದರೂ ಅವ್ರ ಸಿಟ್ಟು ಸ್ವಲ್ಪ ಕಡಿಮೆ ಆಗಬಹುದು, ಆದರೂ ನೀನು ರೆಡಿಯಾಗದೇ ಇದ್ರೂ ಗೊಂಬೆಯಂತೆಯೇ ಇದೆಯಾ ಬಿಡು ಅಂತ ಅವನಿ ಅಂದಾಗ ಜಾಹ್ನವಿ ಮುಗುಳ್ನಕ್ಕೊಂಡು ನಾಚಿಕೊಂಡ್ಳು. ಆದರೆ ಆರ್ಯನ್ ಹತ್ತಿರ ನನ್ನ ಅಂದ ಅಷ್ಟಾಗಿ ಕೆಲಸ ಮಾಡಲ್ಲ ಕಣೆ ಅಂದ್ಲು ಜಾಹ್ನವಿ. ನಾನು ಇದೀನಲ್ಲ ಅಡುಗೆ ಬೇಯಿಸಲು, ಪರಿಸ್ಥಿತಿ ಸರಿಪಡಿಸಲು ಎಂದು ಅವನಿ ನಕ್ಳು. ನನಗೆ ಇಲ್ಲಿ ಎದೆಯಲ್ಲಿ ನಡ್ಕ ಶುರುವಾಗಿದೆ, ನಿನಗೆ ಜೋಕ್ ಅನ್ನಿಸ್ತಿದೆಯಾ, ನಿನ್ನ ಭಯ ಓಡಿಸಲು ನಗ್ತಾ ಇದ್ದೇನೆ ಕಣೆ, ಹೋಗೋಣವಾ ಅಂದ್ಲು. ಹೋಗೋಣ ಎಂದು ಜಾಹ್ನವಿ ಹೊರಗಡೆ ಬಂದಳು. ಅವನಿ ಅವಳ ಹತ್ತಿರ ಬಂದು 2 ಕೆನ್ನೆ ಹಿಡಿದು, ನಿನ್ನನ್ನು ನೋಡಿದರೆ ಯಾರು ಕೋಪವಾದರೂ ಕರಗಲೇಬೇಕು ಅಂದ್ಲು. ಅಬ್ಬಾ ಬಿಡೆ, ನೋವಾಗ್ತಿದೆ ಕೆನ್ನೆ ಅಂದ್ಲು ಜಾನು. ಈ ನೋವನ್ನೇ ತಡೆಯಲು ಆಗದೇ ಇದ್ದರೆ ನಾಳೆ ನಿಮ್ಮ ಯಜಮಾನರು ನಿನ್ನ ಕೆನ್ನೆ ಸೇಬಿನ ಹಣ್ಣಿನ ತರಹ ಇದೆ ಅಂತ ಕಚ್ಚಿದ್ರೆ ಆವಾಗ ಹೇಗೆ ತಡ್ಕೊಳ್ತೀಯಾ ಬಂಗಾರ ಎಂದು ಅವನಿ ಕೇಳಿದ ತಕ್ಷಣ ಜಾನು ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಅಬ್ಬಬ್ಬಾ, ಇದೆಲ್ಲ ನಾಚಿಕೆನಾ, ನಾಚಿಕೆ ಪಡೋ ಸಮಯ ಮುಂದೆ ಬಹಳ ಇದೆ, ಸರಿ ನಡಿ ಹೋಗೋಣ ಅಂದ್ಲು ಅವನಿ. ಇತ್ತ ಶಿವಾನಿ ಕೂಡ ಊಟ ರೆಡಿ ಮಾಡಿ ಶರ್ಮಿಳಾಳಿಗೆ ಹೇಳಿ ಆಫೀಸ್ಗೆ ಹೊರಟಳು. ಒಂದು ಕಡೆ ಹೆಂಡತಿ, ಮತ್ತೊಂದು ಕಡೆ ತಂಗಿ ಊಟ ಹಿಡಿದು ಹೊರಟಿದ್ದಾರೆ ಆಫೀಸ್ಗೆ. ಜಾಹ್ನವಿ ಮತ್ತು ಅವನಿ ಇಬ್ಬರು ಸ್ಕೂಟಿಯಲ್ಲಿ ಆಫೀಸ್ಗೆ ಹೊರಟರು. ಜಾಹ್ನವಿ, ನಿನಗೆ ಆಫೀಸ್ ಅಡ್ರೆಸ್ ಗೊತ್ತಾ ಅಂತ ಕೇಳಿದ್ಲು ಅವನಿ. ಗೊತ್ತು ಬಿಡೆ ಅವನಿ, ಒಂದು ಸಲ ಅಣ್ಣನಿಗೆ ಊಟ ತಗೊಂಡು ಹೋಗಿದ್ದೆ ಅವನ್ನ ನೋಡೋಕ್ಕೋಸ್ಕರ. ಹೌದಾ, ಹಾಗಾದರೆ ಆವತ್ತು ನಿಮ್ಮ ಯಜಮಾನರನ್ನು ನೋಡಲಿಲ್ವಾ ಅಂತ ಕೇಳಿದ್ಲು. ಹಿಂದೆ ಕುಳಿತಿದ್ದ ಅವನಿ ಜಾಹ್ನವಿಯ ಬೆನ್ನಿಗೆ ಒಂದು ಏಟು ಕೊಟ್ಲು. ನೋಡಿದೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಅಷ್ಟೇ ಹೊರತು ಹೀಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂದ್ಲು ಜಾಹ್ನವಿ. ಹೋಗೆ ಸುಮ್ಮನೆ ಬೇಗ ನಡಿ, ಲೇಟಾದರೆ ಲಂಚ್ ಟೈಮ್ ಮುಗಿದು ಹೋಯ್ತು ಅಂತಾರೆ ಎಂದು ಅವನಿ ಹೇಳೋದ್ಲೋ ಇಲ್ವೋ ಅಷ್ಟರಲ್ಲಿ ಸ್ಕೂಟಿ ಡಗ್ಗು ಡಗ್ಗು ಅಂತ ಶಬ್ದ ಮಾಡಿಕೊಂಡು ನಿಂತೇ ಹೋಯ್ತು. ಜಾಹ್ನವಿ ಕೆಳಗಡೆ ಇಳಿದು ಏನಾಯ್ತೆ ಅಂತ ಕೇಳಿದ್ಲು. ಅದನ್ನೇ ನೋಡ್ತಾ ಇದ್ದೀನಿ, ಇರು ಸ್ವಲ್ಪ ಎಂದು ಅವನಿ ತನ್ನ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಲು ನೋಡಿದ್ಲು. ಆದರೆ ಅದು ಸ್ಟಾರ್ಟೇ ಆಗಿಲ್ಲ.
ಸ್ಟಾರ್ಟ್ ಆಗಲಿಲ್ವಲ್ಲೇ, ಈಗ ಏನು ಮಾಡೋದು ಅಂದ್ಲು ಜಾನ್ವಿ. ಇನ್ನೇನು ಮಾಡೋದು, ಇದನ್ನು ಇಲ್ಲೇ ಸೈಡ್ನಲ್ಲಿ ಪಾರ್ಕ್ ಮಾಡಿ ಆಟೋ ಬರುತ್ತಾ ಅಂತ ನೋಡೋಣ, ಇದರಲ್ಲೇ ಹೋಗೋಣ. ಮತ್ತು ನನ್ನ ಸ್ಕೂಟಿ ಗತಿ ಏನು ಅಂದ್ಲು ಜಾನು. ಅಯ್ಯೋ, ವಾಪಸ್ ಬರುವಾಗ ಮೆಕ್ಯಾನಿಕ್ ಕರ್ಕೊಂಡು ಬರೋಣ ಬಿಡು, ಸದ್ಯಕ್ಕೆ ಇದನ್ನು ಪಾರ್ಕ್ ಮಾಡಿ ಬಾ ಅಂದ್ಲು ಅವನಿ. ಇಬ್ಬರು ಸ್ಕೂಟಿ ಪಾರ್ಕ್ ಮಾಡಿ ಆಟೋಗಾಗಿ ಕಾಯ್ತಾ ಅಲ್ಲೇ ನಿಂತಿದ್ರು. ಆದರೆ ಕಾರುಗಳೇ ಹೊರತು ಒಂದು ಆಟೋ ಕೂಡ ಅಲ್ಲಿ ಬರ್ತಾ ಇರಲಿಲ್ಲ. ಕಾರ್ ಬಿಟ್ಟರೆ ಒಂದು ಆಟೋನೂ ಬರ್ತಿಲ್ವಲ್ಲೇ, ಈಗ ಹೇಗೆ ಎಂದು ಸಮಯ ನೋಡಿದ ಜಾಹ್ನವಿ ಲಂಚ್ ಟೈಮ್ ಆಯಿತು, ಬೇಗ ಹೋಗಬೇಕು ಎಂದು ಗಾಬರಿಗೊಂಡ್ಳು. ಇತ್ತ ಶಿವಾನಿ ಕಾರ್ನಲ್ಲಿ ಬರ್ತಾ ಇರುವಾಗ ರಸ್ತೆ ಬದಿಯಲ್ಲಿ ಜಾಹ್ನವಿ ಕ್ಯಾರಿಯರ್ ಹಿಡಿದು ನಿಂತಿರೋದನ್ನು ನೋಡಿ ಸ್ಕೂಟಿ ಏನೋ ಪ್ರಾಬ್ಲಮ್ ಇರಬಹುದು ಅಂತ ಅಂದ್ಕೊಂಡು ಕಾರ್ನ ನಿಲ್ಲಿಸಿದ್ಲು ಶಿವಾನಿ. ಒಳಗಡೆಯಿಂದ ಇಣುಕಿ ನೋಡಿ ಏನು ಪ್ರಾಬ್ಲಮ್ ಎಂದು ಕೇಳಿದ್ಲು ಶಿವಾನಿ. ನಮ್ಮ ಅಣ್ಣನಿಗೆ ಊಟ ತಗೊಂಡು ಹೋಗ್ತಾ ಇದ್ವಿ, ಸ್ಕೂಟಿ ಕೆಟ್ಟು ಹೋಯ್ತು ಅಕ್ಕ ಅಂದ್ಲು ಜಾನು. ಹೌದಾ, ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂದ್ಲು ಶಿವಾನಿ. ಅವನೇ ಖುಷಿಯಿಂದ ಬಾರೇ ಹೋಗೋಣ ಅಂದ್ಲು. ನೀನು ಇರೇ, ನಿಮಗೆ ಯಾಕೆ ತೊಂದರೆ, ಪರವಾಗಿಲ್ಲ ನೀವು ಹೊರಡಿ ಅಂದ್ಲು ಜಾನು. ನನಗೆ ಯಾವ ತೊಂದರೆನೂ ಇಲ್ಲ, ಪರವಾಗಿಲ್ಲ ಬನ್ನಿ ಅಂದ್ಲು ಶಿವಾನಿ. ಜಾಹ್ನವಿ, ನಾವು ಇಲ್ಲೇ ಇದ್ದರೆ ಆಟೋ ಸಿಗೋ ಥರ ಕಾಣ್ತಾ ಇಲ್ವೇ, ಮತ್ತು ಲಂಚ್ ಟೈಮ್ ಮುಗಿದು ಹೋಗುತ್ತೆ ಬಾ ಎಂದು ಅವನಿ ಕಾರ್ ಹತ್ತಿ ಹಿಂದೆ ಕುಳಿತುಕೊಂಡ್ಳು. ಜಾನು ಮುಂದೆ ಶಿವಾನಿಯ ಪಕ್ಕ ಕುಳಿತಳು. ಶಿವಾನಿ ಕಾರ್ನ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ಲು. ವಿ.ಕೆ ಆಫೀಸ್ಗೆ ಅಂದ್ಲು ಜಾಹ್ನವಿ. ವಿ.ಕೆ ಆಫೀಸ್ಗಾ ಎಂದು ಶಿವಾನಿ ಆಶ್ಚರ್ಯದಿಂದ ಕೇಳಿದ್ಲು. ಅದೇನಕ್ಕ ಹಾಗೆ ಆಶ್ಚರ್ಯ ಪಡ್ತೀರಾ, ಒಂದು ವೇಳೆ ನೀವು ಆ ಕಡೆ ಹೋಗ್ತಿಲ್ಲ ಅಂದರೆ ಪರವಾಗಿಲ್ಲ, ಈಗಲೇ ಇಲ್ಲೇ ಇಳಿಸ್ಬಿಡಿ ಅಂದ್ಲು ಅವನಿ. ಇಲ್ಲ, ನಾನು ಕೂಡ ಅಲ್ಲೇ ಲಂಚ್ ಕೊಡಲು ಹೋಗ್ತಾ ಇದ್ದೇನೆ, ಅದಕ್ಕೆ ಅಂದೆ ಅಂದ್ಲು ಶಿವಾನಿ. ಹೌದಾ, ನಾವು ಕೂಡ ನಮ್ಮ ಅಣ್ಣನಿಗೆ ಊಟ ತಗೊಂಡು ಹೋಗ್ತಾ ಇದ್ದೀವಿ ಅಂದ್ಲು ಜಾನು. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡೋ ಅಣ್ಣಂದಿರಿಗೆ ಊಟ ತಗೊಂಡು ಹೋಗ್ತಾ ಒಟ್ಟಿಗೆ ಸೇರಿದ್ವಿ ಅಲ್ವಾ ಅಂದ್ಲು ಅವನಿ. ಹೀಗೆ ಮೇಡಮ್ ಅನ್ನೋದಕ್ಕಿಂತ ಹೆಸರಿಡಿದು ಕರೆದರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಲು ಶಿವಾನಿ. ಹೌದು, ನಾನು ಅದನ್ನೇ ಅನ್ಕೋತಾ ಇದ್ದೆ ಅಂತ ಅವನಿ ತನ್ನ ಹೆಸರು ಮತ್ತು ಜಾಹ್ನವಿ ಹೆಸರನ್ನು ಹೇಳಿದ್ಲು. ನನ್ನ ಹೆಸರು ಶಿವಾನಿ ಎಂದು ಅವಳು ತನ್ನ ಪರಿಚಯವನ್ನು ಮಾಡಿಕೊಂಡ್ಳು. ವಿ.ಕೆ ಕಂಪನಿಯಲ್ಲಿ ನಿಮ್ಮ ಅಣ್ಣ ಏನು ಮಾಡ್ತಾರೆ ಶಿವಾನಿ ಎಂದು ಅವನಿ ಕೇಳಿದ್ಲು. ಶಿವಾನಿ ನಗ್ತಾ, ಅವನಿ, ನಮ್ಮ ಅಣ್ಣ ಅಲ್ಲಿ ಕೆಲಸ ಮಾಡೋದಿಲ್ಲ, ಕೆಲಸವನ್ನು ಮಾಡಿಸ್ತಾರೆ. ಕೆಲಸ ಮಾಡಿಸ್ತಾರಾ ಅಂದರೆ ಏನರ್ಥ ಶಿವಾನಿ? ಆ ಕಂಪನಿ ನಮ್ಮದೇ, ಆ ಕಂಪ್ನಿ CEO ನಮ್ಮ ಅಣ್ಣ ಆರ್ಯನ್ ಅಂದ್ಲು ಶಿವಾನಿ. ಶಿವಾನಿ ಹೇಳಿದ್ದನ್ನು ಕೇಳಿ ಅವನಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ಅಂದರೆ ನೀವು ಆರ್ಯನ್ ಅವರ ತಂಗಿನಾ? ಹೌದು ಅವನಿ, ನಾನು ಯಾಕೆ ಅವನ ತಂಗಿ ಆಗಿರಬಾರ್ದಾ? ಅಯ್ಯೋ, ನಾನು ಆ ಉದ್ದೇಶದಿಂದ ಕೇಳಲಿಲ್ಲ ಶಿವಾನಿ, ಸುಮ್ಮನೆ ಕೇಳಿದೆ ಅಷ್ಟೇ ಅಂದ್ಲು ಅವನಿ. ಇನ್ನೇನು ಆಫೀಸ್ ಬಂದ ಕೂಡಲೇ ಕಾರ್ ನಿಲ್ಲಿಸಿ ಆಫೀಸ್ ಬಂತು ಇಳೀರಿ ಅಂದ್ಲು ಶಿವಾನಿ. ಇಬ್ಬರು ಇಳಿದು ನಂತರ ಪಕ್ಕದಲ್ಲಿ ನಿಂತರು. ಶಿವಾನಿ ಕ್ಯಾರಿಯರ್ ಹಿಡಿದು ಬರುವಾಗ ಅಲ್ಲಿಗೆ ಓಡಿ ಬಂದ ಆಫೀಸ್ ಬಾಯ್ ಅದನ್ನು ಇಸ್ಕೊಂಡು ಒಳಗಡೆ ಹೋದ. ನಿಮ್ಮ ಅಣ್ಣನ ಹೆಸರು ಹೇಳಲೇ ಇಲ್ವಲ್ಲ ಜಾನು, ಜಾಹ್ನವಿ ಎಂದು ಶಿವಾನಿ ಕೇಳಿದ್ಲು. ನಮ್ಮ ಅಣ್ಣನ ಹೆಸರು ಮನೋಜ್ ಅಂದ್ಲು. ಈ ಹೆಸರು ಎಲ್ಲೋ ಕೇಳಿದ ಹಾಗೆ ಇದೆಯಲ್ಲ ಎಂದು ಶಿವಾನಿ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರುವಾಗ, ನಿಮ್ಮ ಅಣ್ಣ ಹೇಳ್ತಾ ಇರೋದನ್ನು ಕೇಳಿರ್ತೀಯಾ ಬಿಡು ಅಂದ್ಲು ಶಿವಾನಿ ಅಂತ ಶಿವಾನಿಗೆ ಅವನಿ ಹೇಳಿದ್ಲು. ನಮ್ಮ ಅಣ್ಣನ ಎಂದು ಆಲೋಚಿಸ್ತಾ, ಹೌದು ಅವನಿ, ನಿನಗೆ ಹೇಗೆ ಗೊತ್ತು ಅಂದ್ಲು. ಅವರಿಬ್ಬರು ಮಾತನಾಡ್ತಾ ಬರ್ತಾಯಿದ್ರು. ಜಾಹ್ನವಿಗೆ ಮಾತ್ರ ಆಫೀಸ್ಗೆ ಒಳಗಡೆ ಹೆಜ್ಜೆ ಇಡ್ತಾ ಇದ್ದಂತೆಯೇ ಹೃದಯದ ಬಡಿತ ಸ್ವಲ್ಪ ಜೋರಾಗ್ತಾಯಿತ್ತು. ವೇದಾಂತ್ ಆರ್ಯನ್ ರೂಮಿನಲ್ಲಿ ಕುಳಿತು, ಲೇ ಮನೋಜ್, ರಾತ್ರಿ ಮದುವೆ ಊಟ ಕೂಡ ಮಾಡೋಣ ಅಂದರೆ ಆಗಲಿಲ್ಲ, ಬೆಳಗ್ಗೆ ತಿಂಡಿ ಮಾಡೋಣ ಅಂದರೆ ಈ ಬಾಸ್ ಬೈತಾನೆ ಅಂತ ಏನೂ ತಿಂದೆ ಬಂದೆ, ಹೊಟ್ಟೆ ತುಂಬ ಚುರುಗುಡ್ತಾ ಇದೆ ಕಣೋ, ಕ್ಯಾಂಟೀನಿಂದ ಏನಾದರೂ ತರಿಸ್ತೀರಾ ಅಂದನು. ಮನೋಜ್ ಆರ್ಯನ್ ಕಡೆ ನೋಡಿದ. ತರಿಸಿದ್ದೀರಾ, ಹಸುವಿಂದ ಫ್ರೆಂಡ್ಸ್ನ ಕೊಂದ ಅನ್ನೋ ಹೆಸರು ನನಗೆ ಯಾಕೆ ಬೇಕು, ತರಿಸಿ ಅಂದ ಆರ್ಯನ್. ಅಬ್ಬಾ,
ಎಂಥ ಮೃದು ಹೃದಯ ನಿಂದು. ಆ ಮರುಕ ಎಲ್ಲರ ಮೇಲೂ ಇರಲಿ ಅಂದ ವೇದಾಂತ್. ನೀನು ಯಾರ ಬಗ್ಗೆ ಹೇಳ್ತಾ ಇರೋದು ಎಂದು ಆರ್ಯನ್ ಸೀರಿಯಸ್ ಆಗಿ ಕೇಳ್ದ. ನಿನಗೆ ಗೊತ್ತು ಬಿಡಪ್ಪ, ಪಾಪ ಅವಳು ತುಂಬ ಒಳ್ಳೆಯವಳು ಅಂದ ವೇದಾಂತ್. ಮನೋಜ್ ಮತ್ತು ಆರ್ಯನ್ಗೆ ಅದು ಜಾಹ್ನವಿ ಬಗ್ಗೆ ಅಂತ ಅರ್ಥ ಆಯಿತು. ಮನೋಜ್ ಭಯದಿಂದ ಆರ್ಯನನ್ನು ನೋಡಿದ. ಆರ್ಯನ್ ಕೋಪದಿಂದ ಕೈಲಿದ್ದ ಪೇಪರ್ ವೇಸ್ಟ್ ಪೀಸ್ನ ಎತ್ತಿದ್ದನ್ನು ನೋಡಿ, ಫ್ರೆಂಡ್ನ ಕೊಲ್ಲಬಾರ್ದು ಅಂತ ಈಗ ಈ ಪೇಪರ್ ವೇಟ್ನಿಂದ ಕೊಲ್ಲೋದು ನಿನಗೆ ನ್ಯಾಯನ ಗೆಳೆಯ ಅಂದ ವೇದಾಂತ್. ಆರ್ಯನ್ ಪೇಪರ್ ವೇಟ್ ಅಲ್ಲಿಟ್ಟು ಬಾಯಿ ಮುಚ್ಕೊಂಡು ಇರು, ಇಲ್ಲಾಂದರೆ ಈ ಸಲ ನಿಜವಾಗ್ಲೂ ನಿನ್ನ ಸಾಯಿಸ್ತೀನಿ, ನನ್ನ ಕೈಯಿಂದ ನೀನು ಸಾಯ್ತೀಯ ಅಂತ ಹೇಳ್ದ. ಇರು, ನಾನು ಹೋಗಿ ಕ್ಯಾಂಟೀನಲ್ಲಿ ಏನಾದರೂ ತರಲು ಹೇಳ್ತೀನಿ, ಅಲ್ಲಿವರೆಗೆ ಸುಮ್ಮನೆ ಇರು ಎಂದು ವೇದಾಂತ್ ಹೋಗುವಾಗ ಆಫೀಸ್ ಬಾಯ್ ಕ್ಯಾರಿಯರ್ ತಗೊಂಡು ಟೇಬಲ್ ಮೇಲೆ ಇಟ್ಟ. ಒಳಗಡೆ ಬಂದು, ಸರ್, ಶಿವಾನಿ ಮೇಡಮ್ ಬಂದಿದ್ದಾರೆ ಅಂದ. ಶಿವಾನಿ ಲಂಚ್ ತಂದಿದ್ದಾಳ ಎಂದು ಆರ್ಯನ್ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಫೀಸ್ ಬಾಯ್ ಮನೋಜ್ ಹತ್ರ ಬಂದು, ಸರ್, ನಿಮ್ಮ ತಂಗಿ ಜಾಹ್ನವಿ ಅವರು ಕೂಡ ನಿಮಗೋಸ್ಕರ ಊಟ ತಂದಿದ್ದಾರೆ ಅಂದ. ಜಾಹ್ನವಿ ಬಂದಿದ್ದಾಳ ಅಂತ ಮನೋಜ್ ಕೂಡ ಅಂದ. ತಕ್ಷಣ ವೇದಾಂತ್ಗೆ ಖುಷಿಯಾಯಿತು, ಮನೋಜ್ಗೆ ಮಾತ್ರ ಭಯವಾಯಿತು. ವೇದಾಂತ್ ಆಫೀಸ್ ಬಾಯ್ಗೆ ಒಳಗಡೆ ಕಳಿಸು ಅಂದ. ಆರ್ಯನ್ ಕೋಪದಿಂದ ನೋಡ್ತಾ ಇದ್ರೆ, ನೀನು ನಿನ್ನ ತಂಗಿ ತಂದಿದ್ದನ್ನು ತಿನ್ನಪ್ಪ, ನಾವು ನಮ್ಮ ಜಾಹ್ನವಿ ತಂದಿದ್ದನ್ನು ತಿಂತೀವಿ ಅಂದ ವೇದಾಂತ್. ಆಫೀಸ್ ಬಾಯ್ ಹೊರಗಡೆ ಬಂದು, ನಿಮ್ಮನ್ನು ಒಳಗಡೆ ಕರೀತಾ ಇದ್ದಾರೆ ಅಂದ. ಹೋಗೋಣ ಅಂದ್ಲು ಶಿವಾನಿ. ನಾನು ಇಲ್ಲೇ ಇರ್ತೀನಿ ಜಾಹ್ನವಿ, ನೀನು ಹೋಗು ಅಂದ್ಲು ಅವನಿ. ಸುಮ್ಮನೆ ಬಾರೆ ಎಂದು ಜಾಹ್ನವಿ ಅವಳನ್ನು ಎಳ್ಕೊಂಡು ಹೋದ್ಲು. ಜೊತೆಗೇನೆ ಶಿವಾನಿ ಆರ್ಯನ್ ಹತ್ರ ಹೋಗಿ, ಅಣ್ಣ, ನಿನಗೆ ಮೊದಲೇ ಹೇಳದೆ ಬಂದೆ ಕಣೋ ಅಂದ್ಲು. ನೀನು ಯಾಕೆ ಬಂದೆ ಶಿವಾನಿ? ಇವತ್ತು ನಿನಗೆ ಊಟ ತರಬೇಕು ಅನ್ನಿಸ್ತು ಅಣ್ಣ, ಅದಕ್ಕೆ ತಂದೆ ಅಂದ್ಲು ಶಿವಾನಿ. ಶಿವಾನಿ ಮಾತಾಡ್ತಾ ಇರುವಾಗಲೇ ಆರ್ಯನ್ ಜಾಹ್ನವಿ ಒಳಗಡೆ ಬರೋದನ್ನು ನೋಡಿದ. ನಿಧಾನವಾಗಿ ನಡೆದು ಬರ್ತಾ ಇದ್ದ ಜಾಹ್ನವಿ ಮತ್ತು ಅವಳ ಹಿಂದೆ ಅವನಿಯನ್ನು ನೋಡಿ, ಇವಳು ಬರೋದಲ್ಲದೆ ಯಾರನ್ನು ಬೇರೆ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾಳಲ್ಲ ಎಂದು ಆರ್ಯನ್ ನೋಡ್ತಾ ಇದ್ದ. ಶಿವಾನಿ ಗಮನಿಸಿದ್ಲು. ಹೇಳ್ದೆ ಕೇಳ್ದೆ ಯಾಕೆ ಬಂದೆ ಜಾಹ್ನವಿ ಅಂದ ಮನೋಜ್ ಕೂಡ. ಮೆಸೇಜ್ ಮಾಡಿದೆ ಅಣ್ಣ ಅಂದ್ಲು ಜಾಹ್ನವಿ. ನಾನು ನೋಡಿಲ್ಲ ಕಣಮ್ಮ ಅಂದ ಮನೋಜ್. ಶಿವಾನಿ ಜಾಹ್ನವಿ ಹತ್ತಿರ ಬಂದು, ನಿಮ್ಮ ಅಣ್ಣ ಯಾರು ಜಾಹ್ನವಿ ಅಂತ ಕೇಳಿದ್ಲು. ವೇದಾಂತ್ ತಕ್ಷಣ, ಜಾಹ್ನವಿ ನಿಮಗೆ ಹೇಗೆ ಗೊತ್ತು ಎಂದು ಶಿವಾನಿಯನ್ನು ಕೇಳ್ದ. ನಾವೆಲ್ಲರೂ ಒಟ್ಟಿಗೆ ಬಂದ್ವು ಅಂದ್ಲು ಶಿವಾನಿ. ನೀವು ಜೊತೆಯಾಗಿ ಬಂದ್ರಾ ಎಂದು ವೇದಾಂತ್ ಆರ್ಯನನ್ನು ನೋಡ್ತಾ ಕೇಳ್ದ. ಸರಿ, ಒಳ್ಳೆಯದೇ ಆಯಿತು, ಸೇರಬೇಕಾದವರೇ ಸೇರಿದ್ದಾರೆ, ಇನ್ನು ಅರ್ಥ ಮಾಡ್ಕೊಳ್ಳುವವರು ಅರ್ಥ ಮಾಡ್ಕೊಳ್ಬೇಕು ಎಂದು ಆರ್ಯನ್ ಕಡೆ ಕಣ್ಣು ಹೊಡೆದ. ಅದಕ್ಕೆ ಅಂತ ತಿಳಿಯದೇನೆ ಜಾಹ್ನವಿಯನ್ನು ಭೇಟಿ ಮಾಡಿದ್ದಾಳೆ ಶಿವಾನಿ. ಈಗ ಆರ್ಯನ್ ಏನು ಮಾಡ್ತಾನೆ ಎನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಕತೆ ಮುಂದುವರಿಯೋದು. ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.